ಸುಖ. ಬಹುಶಃ ಆ ಗ್ರಾಮದಲ್ಲಿ ಹಿರೇಮಠ ವಿರಾಜಮಾನವಾಗಿದ್ದು ನಂದೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಸಾತ್ವಿಕ ಪ್ರವೃತ್ತಿಯ ಗುರು ಪರಂಪರೆ ಹಿರಿಮೆಯನ್ನು ಬೆಳೆಸುವಂಥ ಶ್ರೀಗಳಾಗಿದ್ದಾರೆ. ಅವರು ಕೂಡ ಪಾಲ್ಗೊಂಡಿದ್ದು ಸಂತೋಷ ತಂದಿದೆ. ಮತ್ತು ಈ ಬೇಲೂರು ಗ್ರಾಮಕ್ಕೆ ನಿಕಟವಾದಂಥ ವಿನಾಭಾವ ಸಂಬಂಧ ಹೊಂದಿದಂಥ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳವರ ಏನು ಉತ್ತರಾಧಿಕಾರಿಗಳಾಗಿ ಅವರಿಂದ ತೆರವಾದಂಥ ಸ್ಥಾನವನ್ನು ತುಂಬಿದಂಥ ಇಂದಿನ ಪಟ್ಟಾಧ್ಯಕ್ಷರಾದಂಥ ಶ್ರೀ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಹಿಂದಿನ ಗುರುಗಳ ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಇಡುತ್ತಾ ಮೂಲ ದಿಂಡಹಳ್ಳಿ ಮಠವನ್ನು ಭಾಳ ಸುಂದರವಾಗಿ ಬೆಳೆಸಿದ್ದಾರೆ. ಇತ್ತೀಚೆಗೆ ರಟ್ಟಿಹಳ್ಳಿಗೆ ನಾವು ದಯಮಾಡಿಸಿದಾಗ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಪಾರ್ಥಿವ ಗದ್ದಿಗೆ ಕಟ್ಟಡ ನೋಡಿದ್ದಿಲ್ಲ. ಶ್ರೀಗಳವರು ಅಲ್ಲಿಗೆ ಬಂದು ಭಿನ್ನಯಿಸಿಕೊಂಡಾಗ ನಾವು ಅಲ್ಲಿಗೆ ಹೋಗಿ ನೋಡಿದಾಗ ಭಾಳ ಅದ್ಭುತವಾದಂಥ ಸಮಾಧಿ ಕಟ್ಟಡ ನಿರ್ಮಾಣಗೊಂಡಿದೆ. ಸಾಕ್ಷಾತ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಮಠದಲ್ಲಿ ಕುಂತು ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ಅನ್ನುವಂಥ ರೀತಿಯಲ್ಲಿ ಅವರ ಅಮೃತ ಶಿಲಾಪುತ್ಥಳಿ ಅಲ್ಲಿ ಅನಾವರಣಗೊಳಿಸಿದ್ದು ಜಗದ್ಗುರುವರ ಮನಸ್ಸಿನ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರಿಸಿ ಇವತ್ತು ಕೂಡ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೆ ಹೋದಾಗ ಅವರಿಂದ ಸಂಸ್ಕಾರ ಪಡೆದಂಥ ಜನ ಗುರುವಿಗೆ ನಮಸ್ಕಾರ ಮಾಡುವಾಗ ಗುರುವೇ ನಮಃ ಅನ್ನದೇ ಲಿಂಗವನ್ನು ಪಾದದ ಮೇಲೆ ಇಟ್ಟು ಗುರುವೇ ನಮಃ ಅಂತ ನಮಸ್ಕಾರ ಮಾಡಿದಾಗಲೇ ಅವರಿಗೆಲ್ಲ ಸಂತೃಪ್ತಿ ಮನೋಭಾವ. ಅಂದರೆ ಎಷ್ಟರ ಮಟ್ಟಿಗೆ ಲಿಂಗ ತತ್ವದ ಹಿರಿಮೆಯನ್ನು ಗುರು ಪರಂಪರೆಯನ್ನವರು ಅತ್ಯಂತ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದರು ಅನ್ನೋದು ಈ ಗ್ರಾಮದ ಜನತೆಗೆ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಅಂಥವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡಂಥ ಇಂದಿನ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅದನ್ನು ಇನ್ನಷ್ಟು ಬೆಳೆಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಅವರ ಒಂದು ಗದ್ದಿಗೆ ನಿರ್ಮಾಣ ಮಾಡಿ ತಮ್ಮೆಲ್ಲರವರಿಗೆ ಆಶೀರ್ವಾದ ಕೊಡಲಿಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದು ಈ ಗ್ರಾಮದ ಜೊತೆಗಿರುವಂಥ ಒಂದು ಪವಿತ್ರವಾದಂಥ ಸಂಬಂಧವನ್ನು ನಾವು ನೀವೆಲ್ಲ ಕಾಣಲಿಕ್ಕೆ ಸಾಧ್ಯತೆ ಅನ್ನುವಂಥ ಹರುಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಈ ಸಮಾರಂಭದಲ್ಲಿ ಇವತ್ತು ಬಹಳ ದೂರದಿಂದ ಸವಣೂರಿನಿಂದ